ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ಪ್ರೇಯಸಿಯ ಕೊಲೆ. ಮಹಾಲಕ್ಷ್ಮಿ ಲೇಔಟ್ ಠಾಣಾ ವ್ಯಾಪ್ತಿಯ ಪೈಪ್ಲೈನ್ ರಸ್ತೆಯಲ್ಲಿ ಘಟನೆ. ಮದುವೆಗೆ ಒಪ್ಪಿಲ್ಲ ಅಂತ ಅಂಜಲಿಯನ್ನ ಕೊಂದ ರಾಜೀವ್ನ ಬಂಧಿಸಿದ ಪೊಲೀಸರು. ತುಮಕೂರಿನ ಜೋಗಿಹಳ್ಳಿ ಬಳಿ ನಾಡ ಬಾಂಬ್ ಸ್ಫೋಟಿಸಿಕೊಂಡು ಸಜೀವ ದಹನ ಕೇಸ್. ಕಾರ್ನಲ್ಲಿದ್ದ ರಮ್ಯಾ, ಚಾಲಕ ಪ್ರವೀಣ್ ಹೇಳಿಕೆಗಳಲ್ಲಿ ಗೊಂದಲ. ಕಳ್ಳಂಬೆಳ್ಳ ಪೊಲೀಸರಿಂದ ತೀವ್ರ ತನಿಖೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಕೆಶಿ ವರ್ಸಸ್ ಎಚ್ಡಿಕೆ ಸಮರ. ಹೋದಲ್ಲಿ ಬಂದಲ್ಲಿ ಇದರದ್ದೇ ಪ್ರಶ್ನೆಗಳನ್ನು ಎದುರಿಸಿ ಬೇಸತ್ತಿರುವ ಹಲವು ಸಚಿವರು. ಆದಷ್ಟು ಬೇಗ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಿಸಲು ಮನವಿ. ಸಾಲ ವಾಪಸ್ ಕೊಡು ಅಂತ ನನಗೂ ಶ್ವೇತಾಗೂ ಟಾರ್ಚರ್ ಹೆಚ್ಚಾಗಿತ್ತು. ಅದಕ್ಕೆ ಮೂವರನ್ನು ಕೊಂದಿದ್ದು ನಾನೇ. ಶ್ವೇತಾಗೂ ಕೊಲೆ ವಿಚಾರ ಗೊತ್ತಿತ್ತು. ಕೆಆರ್ಪುರಂ ಟ್ರಿಪಲ್ ಮರ್ಡರ್ ಕೇಸ್ನಲ್ಲಿ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಆರೋಪಿ ಕೆನೆತ್. ಆರು ತಿಂಗಳ ಮೊದಲೇ ಕೊಲೆಗೆ ಹಾಕಿದ್ರಂತೆ ಸ್ಕೆಚ್. ಈ ಹಿಂದೆಯೇ 2 ಬಾರಿ ಮಿಸ್ ಆಗಿತ್ತು ಪ್ಲಾನ್. ಶ್ವೇತಾ ಸಹೋದರಿ ಸುಪ್ರಿಯಾ ಕೊಲೆ ಮಾತ್ರ ಅಚಾನಕ್ಕಾಗಿ ಆಗಿದ್ದು. ಪೊಲೀಸರ ವಿಚಾರಣೆ ವೇಳೆ ಒಂದೊಂದೇ ಸತ್ಯ ಬಯಲು.